ನಾನಿವತ್ತು ಬಾಯಿ ಮುಚ್ಕೊಂಡಿದ್ದೆ ಅಂದ್ರೆ ಅದು ನಿನಗೋಸ್ಕರನೂ ಅಲ್ಲ, ನಿಮ್ಮ ಬ್ಲ್ಯಾಕ್ ಮೇಲ್ ಫ್ಯಾಮಿಲಿಗೋಸ್ಕರನೂ ಅಲ್ಲ. ಅಮ್ಮು ಒತ್ತಾಯ ಮಾಡಿದ್ಲು ಅಂತ. ಅಮ್ಮು ಲೈಫ್ನ ಹಾಳು ಮಾಡಬೇಕಾದ್ರೆ, ನನ್ನ ಲೈಫ್ ಮೇಲೆ ಕಲ್ಲೆಸಬೇಕಾದ್ರೆ ನಿಮ್ಗೆ ಯಾರಿಗೂ ಇಲ್ಲದೆ ಇದ್ದಿದ್ದ ಕಾಳಜಿ ನನಗೆ ಯಾಕೆ ಬರಬೇಕು? ಮತ್ತದೇ ಬ್ಲ್ಯಾಕ್ ಮೇಲ್ ಡ್ರಾಮಾ. ನಿಮ್ಮಮ್ಮ ಸೀಮೆಣ್ಣೆ, ನಿನ್ ಕಣ್ಣೀರು. ಒಳ್ಳೆ ಫ್ಯಾಮಿಲಿ. ನೀನ್ ಬ್ಲ್ಯಾಕ್ ಮೇಲ್ ಮಾಡಿದ್ರೆ ನಾನು ಹೆದರ್ಕೊಂಡ್ಬಿಡ್ತೀನ? ಹೋಗೆ, ಅದ್ ಯಾವಳಿಗೆ ಹೇಳ್ತೀಯೋ ಹೇಳ್ಕೊ ಹೋಗೋ. ಶಮಿತಾಗ ಹೇಳ್ತೀಯಾ? ನಾನೇ ಕಾಲ್ ಮಾಡ್ಕೊಡ್ಲಾ? ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಲೈವ್ ಹೋಗೋಣವಾ? ಹೇಳೋ. ಹೆದರಿಸಿ ಮದುವೆ ಆಗಿರೋ ನೀವುಗಳೇ ರಾಜಾರೋಷವಾಗಿರ್ಬೇಕಾದ್ರೆ ನನ್ನ ಲೈಫ್ ಹಾಳಾಗಿದೆ. ನಾನು ಯಾಕೆ ಹಿಂದೆ ಮುಂದೆ ನೋಡಿ? ಏನಂದೆ ನೀನು? ನಮ್ಮಿಬ್ರು ಮದುವೆ ಫೋಟೋನ ಕಟೌಟ್ ಹಾಕ್ತೀಯ ಕಾಲೇಜ್ ಮುಂದೆ? ಹಾಕ್ಸು. ನೀವೆಲ್ಲ ಸೇರ್ಕೊಂಡು ನನ್ನ ಲೈಫ್ನ ಹಾಳು ಮಾಡಿದ್ರಿ. ನಂಗೆ ನಿನ್ ಕಂಡ್ರೇನೆ ಇಷ್ಟ ಇಲ್ಲ ಅಂತ ನಾನು ಎಲ್ರ ಮುಂದೆ ಹೇಳ್ತೀನಿ. ಆಗ ಹೋಗೋದು ನಿನ್ನ ಮರ್ಯಾದಿನೇ. ನೋಡೆ, ಈ ಡ್ರಾಮಾ ಎಲ್ಲ ನಾಳೆ ಬೆಳಗ್ಗೆವರೆಗೂ ಮಾತ್ರ. ನೀನು ಬೇಡ, ನನಗೆ ನೀನು ಇಷ್ಟ ಇಲ್ಲ ಅಂತ ಎಲ್ರೂ ಮುಂದೆ ಅನೌನ್ಸ್ ಮಾಡಿ ನಿನ್ನ ವಾಪಸ್ ಕಳಿಸಿ ಕೆಟ್ಟವನಾಗಕ್ಕೆ ನಾನು ರೆಡಿ ಇಲ್ಲ. ನೀನಾಗೆ ಈ ಮನೆ ಬಿಟ್ಟು ಹೋಗ್ಬೇಕು. ಹೋಗ್ತೀಯಾ? ಹೋಗೋ ಹಾಗೆ ನಾನು ಮಾಡ್ತೀನಿ. ನಿನಗೆ ತಾಳಿ ಕಟ್ಟಬೇಕಾದ್ರೇನೆ ಹೇಳಿದ್ದೆ, ನಿನ್ನ ನರ್ಕ ಅನುಭವಿಸೋಕ್ಕೆ ರೆಡಿ ಇದ್ರೆ ನನ್ನ ಜೊತೆ ಇರು. ಅಥವಾ ನೀನೇನಾದರೂ ನೆಮ್ಮದಿಯಾಗಿರ್ಬೇಕು ಅಂದರೆ ನಿಮ್ಮ ಅಪ್ಪ ಅಮ್ಮನ ಜೊತೆ ನೀನು ಗಂಟು ಮೂಟೆ ಕಟ್ಕೊಂಡು ಹಳ್ಳಿಗೆ ಹೋಗ್ತಾ ಇರೋ. ಈ ನಾಟಕಕ್ಕೆ ಇದು ಬೇರೆ ಕೇಳು. ಆದಿ ನಿಂತ್ಕೋ. ಆದಿ, ನೀನು ಬರೀ ಲಕ್ಷ್ಮಿ ಅಲ್ಲ, ನನ್ನ ಮನೆಗೆ ಮಾತ್ರ ಅಲ್ಲ, ನನ್ನ ಮನದ ಮಹಾಲಕ್ಷ್ಮಿ, ನನ್ನ ಬಾಳಿನ ಸೌಭಾಗ್ಯ ಲಕ್ಷ್ಮಿ, ನನ್ನ ಭವಿಷ್ಯದ ವಿಜಯಲಕ್ಷ್ಮಿ. ನೀನು ನಮ್ಮೆಲ್ಲರ ಪಾಲಿನ ಅದೃಷ್ಟ ಲಕ್ಷ್ಮಿ, ಧನಲಕ್ಷ್ಮಿ, ಐಶ್ವರ್ಯ ಲಕ್ಷ್ಮಿ, ನಮ್ಮ ಮನೆ ಹೊಸಲು ದಾಟಿದ ಧಾನ್ಯ ಲಕ್ಷ್ಮಿ, ಎಂಥದ್ದೇ ಸಿಚುವೇಶನ್ನಲ್ಲೂ ಧೈರ್ಯ ಕಳ್ಕೊಳ್ದೇ ಇರೋ ಶಾಂತ ಲಕ್ಷ್ಮಿ, ಮದುವೆ ಆದ್ಮೇಲೂ ಓದಬೇಕು ಕಲಿಬೇಕು ಅಂತ ಹಠ ಇರೋ ವಿದ್ಯಾಲಕ್ಷ್ಮಿ, ಅಷ್ಟ ಲಕ್ಷ್ಮಿಯರ ರೂಪದ ಗಜಲಕ್ಷ್ಮಿ ನಮ್ಮಿಬ್ಬರ ಮದುವೆ ಆದ್ಮೇಲೆ ಆದಿಲಕ್ಷ್ಮಿ. ನಿನ್ ನರ್ಕ ಅನುಭವಿಸಕ್ಕೆ ರೆಡಿ ಇದ್ರೆ ನನ್ನ ಜೊತೆ ಇರು. ಅಥವಾ ನೀನೇನಾದ್ರೂ ನೆಮ್ಮದಿಯಾಗಿರ್ಬೇಕು ಅಂದ್ರೆ ನಿಮ್ಮ ಅಪ್ಪ ಅಮ್ಮನ ಜೊತೆ ನೀನು ಗಂಟು ಮೂಟೆ ಕಟ್ಕೊಂಡು ಹಳ್ಳಿಗೆ ಹೋಗ್ತಾ ಇರೋ. ನೀನಾಗೆ ಈ ಮನೆ ಬಿಟ್ಟು ಹೋಗ್ಬೇಕು. ಹೋಗೋ ಹಾಗೆ ನಾನ್ ಮಾಡ್ತೀನಿ. ಲಕ್ಷ್ಮಿ,
ಇಲ್ಲೇ ಇದೆಯಾ? ಎಲ್ಲಿ ಅಳಿಯಂದ್ರು? ಆಚೆ ಹೋಗಿದಾರ ಬಚ್ಚಲ್ ಮನೇಲಿದ್ದಾರ? ಬಾ ಅಮ್ಮ, ಇಲ್ಲೇ ಹೊರಗೆ ಹೋಗಿದ್ದಾರೆ. ನಮ್ಮೂರಲ್ಲಾದ್ರೆ ಹೊರಗಡೆ ಇದ್ದಾರಾ ಅಥವಾ ಬಚ್ಚಲ್ ಮನೇಲಿ ಇದ್ದಾರಾ ಅಂತ ಕೇಳೋವಷ್ಟೇ ಇಲ್ಲ ನೋಡು. ಯಾಕೆ ಹೇಳು, ನಮ್ಮ ಮನೇಲಿ ಬಚ್ಚಲ್ ಮನೆ ಇರೋದೇ ಆಚೆ ಕಡೆ ಅಲ್ವಾ? ಏನೇ ಹೇಳು ಲಕ್ಷ್ಮಿ, ನೀನ್ ತುಂಬಾ ಅದೃಷ್ಟ ಮಾಡಿದೀಯಾ. ಕುತ್ಕೋ ಲಕ್ಷ್ಮಿ, ಕುತ್ಕೋ. ಲಕ್ಷ್ಮಿ, ನಿಜ ಹೇಳ್ತೀನಿ, ಈ ನಳಿನಿ ತಾಕತ್ತಿಗಾಗಿದ್ರೆ ಇಂಥ ಹುಡುಗನ್ನ, ಇಂಥ ಮನೆತನನ ಹುಡುಕಕ್ ಆಗ್ತಿರ್ಲಿಲ್ಲ. ದೊಡ್ಡವ್ರು ಹೇಳೋದು ಸುಳ್ಳ? ಹಣೆನಲ್ಲಿ ಮೊದಲೇ ಅಪ್ಪ ಅಮ್ಮ ಯಾರು ಅಂತ ಬರ್ದಿರುತ್ತಂತೆ, ಹಾಗೆ ಗಂಡ ಹೆಂಡತಿ ಯಾರು ಅಂತಾನೂ ಬರ್ದಿರುತ್ತೆ. ಯಾಕೆ ಲಕ್ಷ್ಮಿ ಸಪ್ಪಗಿದೆಯಾ? ಹಾಗೇನಿಲ್ಲಮ್ಮ. ಲಕ್ಷ್ಮಿ, ಇವತ್ತು ನೀನು ಅಳಿಯಂದ್ರು ಖುಷಿಯಾಗಿದ್ದಿದ್ದು ನೋಡಿ ಮನಸ್ಸಿಗೆ ತುಂಬ ನೆಮ್ಮದಿ ಆಯಿತು ಕಣೆ. ಲಕ್ಷ್ಮಿ, ನೀವಿಬ್ರು ಖುಷಿಯಾಗಿದ್ದೀರೋ ಇಲ್ವೋ ಅಂತ ನಿಮ್ಮಪ್ಪ ತಲೆ ತಿಂದ್ಬಿಟ್ರು ಕಣೆ. ನೀವಿಬ್ರು ನಗ್ನಗ್ತಾ ಇದ್ದಿದ್ದು ನೋಡಿ, ಕೈ ಹಿಡ್ಕೊಂಡು ಓಡಾಡ್ತಾ ಇರೋದನ್ನ ನೋಡಿ ಲಕ್ಷ್ಮಿ ಖುಷಿಯಾಗಿದ್ದಾಳ ಅಂತ ಅನುಮಾನ ನಿಮ್ಮಪ್ಪಂಗೆ. ಕೊನೆಗೆ ಅಳಿಯಂದ್ರು ನಿನ್ ಮುಂದೆ ಮಂಡಿ ಊರಿ ಗುಲಾಬಿ ಹೂ ಕೊಟ್ರು ನೋಡು, ಆಗ್ಲೇ ಅವ್ರಿಗೂ ಸ್ವಲ್ಪ ಸಮಾಧಾನ ಆಗಿದ್ದು. ಲಕ್ಷ್ಮಿ, ನನಗೆ ನಿಜವಾಗ್ಲೂ ಭಯ ಆಗಿತ್ತು. ನಿನ್ ಗುಣಕ್ಕೆ ನಿನ್ ಮದ್ವೆ ಆದ್ಮೇಲೆ ಇವ್ರ ಹತ್ರ ಜಗಳಾಡ್ಕೊಂಡು ಎಲ್ಲಿ ಲಕ್ಷ್ಮೀಪುರಕ್ಕೆ ಓಡ್ ಬಂದ್ಬಿಡ್ತೀಯೋ ಅಂತ. ಮದ್ವೆ ಆದ್ಮೇಲೆ ತವ್ರ ಮನೆ ಅನ್ನೋದು ಈ ರೋಡ್ ಸೈಡು ಅಂಗಡಿಗಳಿರ್ತಾವಲ್ಲ, ಅಲ್ಲೊಂದು ಮುರಿದೋಗಿರೋ ಪ್ಲಾಸ್ಟಿಕ್ ಚೇರ್ ಇಟ್ಟಿರಲ್ಲ, ಅದ್ರ ಮೇಲೆ ಕುತ್ಕೋಬಹುದು, ಆದ್ರೆ ನೆಚ್ಕೊಂಡು ಭಾರ ಬಿಡಕ್ಕಾಗಲ್ಲ ನೋಡು, ಹಂಗೆ. ನಾನು ಹೇಳಿದ್ದು ನಿನಗೆ ಅರ್ಥ ಆಯ್ತಾ? ಓ ಅಳಿಯಂದ್ರೆ, ಬನ್ನಿ. ಏನಿಲ್ಲ, ಲಕ್ಷ್ಮಿ ಜೊತೆ ಸ್ವಲ್ಪ ಹಂಗೆ ಮಾತಾಡ್ತಾ ಇದ್ದೆ. ನಿಮ್ಮ ಮಗಳ ಜೊತೆ ನೀವು ಮಾತಾಡೋಕ್ಕೆ ಇಷ್ಟೊಂದು ನಾಚ್ಕೊಂಡ್ರೆ ಹೇಗೆ ಆಂಟಿ? ಆರಾಮಾಗಿ ಮಾತಾಡಿ, ನಾನು ಬಂದು ಡಿಸ್ಟರ್ಬ್ ಮಾಡಿಲ್ಲ ತಾನೆ? ಛೇ, ಹಾಗೇನಿಲ್ಲ. ನೀವಿಬ್ರು ಅನ್ಯೋನ್ಯವಾಗಿದ್ದಿದ್ದು ನೋಡಿ ನಮಗೆ ತುಂಬಾ ಖುಷಿ ಆಯ್ತು ಅಂತ ಹೇಳ್ತಾ ಇದ್ದೆ, ಅಷ್ಟರಲ್ಲಿ ನೀವು ಬಂದ್ರಿ. ಎಲ್ಲ ನಿಮ್ಮ ಆಶೀರ್ವಾದ ಆಂಟಿ. ನೀವು ಚೆನ್ನಾಗಿರ್ಬೇಕಪ್ಪ, ನಮ್ಗಷ್ಟೇ ಸಾಕು. ಸರಿ, ನೀವಿಬ್ರು ರೆಸ್ಟ್ ಮಾಡಿ. ಆಂಟಿ, ಗುಡ್ ನೈಟ್. ಗುಡ್ ನೈಟ್. ನಿಮ್ಮಮ್ಮ ಒಳಗಡೆ ಇದ್ದಾರೆ ಅಂತ ನನಗಾಗಲೇ ಗೊತ್ತಾಯಿತು. ನಾನೆಲ್ಲೋ ನೀನು ಹತ್ಕೊಂಡು ಅವ್ರನ್ನ ತಪ್ಕೊಂಡು ಮಮ್ಮಿ ಈ ಆದಿ ಎಲ್ಲರೂ ಮುಂದೆ. ಓಹ್, ಸಾರಿ, ನೀನು ಮಮ್ಮಿ ಅಂತ ಕರೆಯಲ್ಲ ಅಲ್ವಾ? ಅಮ್ಮ. ಅಮ್ಮ, ಆದಿ ಎಲ್ಲರೂ ಮುಂದೆ ಪ್ರಪೋಸ್ ಮಾಡಿದ್ದು ಬರೀ ಡೌ ಕಣಮ್ಮ. ಅವನಿಗೆ ನಾನು ಅಂದ್ರೇ ಇಷ್ಟ ಇಲ್ಲ, ನಾನು ವಾಪಸ್ ಹಳ್ಳಿಗೆ ಬಂದ್ಬಿಡ್ತೀನಮ್ಮ ಅಂತ ಹತ್ಕೊಂಡು ಪ್ಯಾಕಿಂಗ್ ಮಾಡ್ತಿರ್ತೀಯೇನೋ ಅಂದ್ಕೊಂಡೆ. ಅದಕ್ಕೆ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಸ್ವಲ್ಪ ಲೇಟಾಗಿ ಬಂದೆ.